ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿರಿಚರಿ ಚಾನಲ್. ಹಾಯ್, Hi. ಸಬ್ಸ್ಕ್ರೈಬ್ ಮಾಡಿ, Body. ಲೈಕ್ ಮಾಡಿ, Body. ಸಪೋರ್ಟ್ ಮಾಡಿ. Body. ಬಾಯ್. Bye. ಲೈಕ್ ಮಾಡಿ, Egg money. ಸಬ್ಸ್ಕ್ರೈಬ್ ಮಾಡಿ, Money. ಸಪೋರ್ಟ್ ಮಾಡಿ. Money. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾವು ನಮ್ಮ ಸೈಟಲ್ಲಿ ಮನೆ ಕಟ್ಸೋಣ ಅಂತ ಇದ್ವಿ. ಮನೆ ಕಟ್ಸೋಕ್ಕೂ ಮುಂಚೆ ಹೋಗಿ ಸೈಟ್ ನೋಡಿದ್ರೆ ಸೈಟಲ್ಲಿ ಅಕ್ಕಪಕ್ಕದವ್ರು ಮನೆ ಕಟ್ಟೋರೆಲ್ಲ ಸೈಟ್ ಮಣ್ಣೆಲ್ಲ ತೆಗೆದು ನಮ್ಮ ಸೈಟ್ ಒಳಗೆ ಹಾಕ್ಬಿಟ್ಟಿದ್ರು ಗೈಸ್. ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಸೋಷ್ರೊಳಗೆ ನೋಡಿ ಈ ಥರ ಅದು ಸೈಟ್ ಹೋಗಿ ಗುಡ್ಡೆ ಮಾಡಿಟ್ಟಿದ್ರು, ಮಣ್ಣು ತುಂಬಿ ನಾವು JCB ಕರ್ಕೊಂಡು ಬಂದು JCB ಕೈಲಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೋಡಿ, ಸೈಟ್ ತುಂಬ ಬರೀ ಮಣ್ಣೇ ಇದೆ. ಆ ಸೈಟ್ ಕ್ಲೀನಿಂಗಿಗೆ 4,000 ತಗೊಂಡ್ರು JCB ಅವರು ಕ್ಲೀನ್ ಮಾಡೋಕ್ಕೆ. ಅದು ಒಂದು ದಿನ ಎಲ್ಲ ಕ್ಲೀನ್ ಮಾಡಿದ್ರು ಗೈಸ್. ನೋಡಿ, ಕೊನೆಗೆ ಕ್ಲೀನ್ ಮಾಡಿದ್ಮೇಲೆ ಈ ಥರ ಆಯಿತು. ಕ್ಲೀನ್ ಮಾಡ್ಬೇಕಾದ್ರೆ ಮಾಮೂಲಿ ಇರುತ್ತಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಮಣ್ಣು ನಮ್ಮ ಮನೆ ಕಡೆ ಹಾಕ್ಬೇಡಿ, ಈ ಕಡೆ ಹಾಕ್ಬೇಡಿ, ಆ ಕಡೆ ಹಾಕ್ಬೇಡಿ ಅಂತ ಸ್ವಲ್ಪ ಮಾತಾಡ್ತಿದ್ರು. ಹಾಗೆ ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಹೇಳ್ಬಿಟ್ಟು ನಾವು ಆಯಿತು ಮಣ್ಣೆಲ್ಲ ತೆಗೆಸ್ತೀವಿ ಅಂತ ಹೇಳ್ಬಿಟ್ಟು ಕೊನೆಗೆ ಕ್ಲೀನ್ ಮಾಡಿಸಿದ್ವಿ ಗೈಸ್. ನೋಡಿ, ಈ ಥರ ಸೈಟ್ ಕ್ಲೀನ್ ಮಾಡಿಸಿದ್ವಿ. ಪೂಜೆ ಇತ್ತು. ಆಮೇಲೆ ಮಾರನೇ ಬೆಳಿಗ್ಗೆ ನಮ್ಮದು ಪಾಯ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಪೂರೈತರು ಬಂದರು, ಪೂಜೆ ಮಾಡಿಸಿದ್ವಿ. ನನ್ನ ತಮ್ಮನ ಪಾಪು ಬಂದು ಮಧ್ಯ ಮಾತಾಡ್ದ. ಅಮ್ಮ ಅಕ್ಕ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ಥರ ಪೂಜಾರು ಪೂಜೆ ಮಾಡಿಸ್ತಾರೆ. ಇಲ್ಲಿ ಈ ಥರ ಪೂಜೆ ಮಾಡಿಸಿದ್ದಾರೆ. ಈ ಥರ ನಮ್ಮ ಮನೆ ಪಾಯ ಪೂಜೆ ಈ ಥರ ಪೂಜೆ ಮಾಡಿಸಿದ್ದಾರೆ ಗೈಸ್. ನಿಮ್ಮ ಕಡೆ ಬೇರೆ ಥರ ಇದ್ದರೆ ಕಮೆಂಟ್ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಪೂಜೆ ಮಾಡ್ತಾರೆ. ದೀಪ ಹಚ್ಚಿದ್ರು ಗಾಳಿ ಬರ್ತಿತ್ತು. ಅದಕ್ಕೆ ಅಮ್ಮ ಈ ಥರ ಕರ್ಪೂರ ಹಾಕ್ಬಿಟ್ಟು ಪೂಜಾರಿ ಕರ್ಪೂರ ಹಾಕ್ಬಿಟ್ಟು ಹಚ್ಚಿ ಅಂದರು. ಅದಕ್ಕೆ ಕರ್ಪೂರ ಹಾಕ್ಬಿಟ್ಟು ಅಮ್ಮ ದೀಪ ಹಚ್ತಾ ಇದ್ದಾರೆ. ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ಕುಂಕುಮ ಕೊಟ್ವಿ. ನನ್ನ ಮಗಳು ನನ್ನ ತಮ್ಮನ ಪಾಪು ಇಬ್ಬರು ಇಲ್ಲೇ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಆಮೇಲೆ ನಮ್ಮ ಅಪ್ಪನೂ ನಮ್ಮಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಆರೆಲ್ಲಿ ಮಾಡ್ತಾಯಿದ್ರು. ಪೂಜಾರು ಯಾವ ರೀತಿ ಹೇಳ್ತಾಯಿದ್ರು ಆ ಥರ ಪೂಜೆ ಮಾಡ್ತಾಯಿದ್ರು ನಮ್ಮ ಅಪ್ಪನೂ ನಮ್ಮಮ್ಮ. ಕೊನೆಗೆ ನನ್ನ ತಮ್ಮನ ಹೆಂಡ್ತಿ ಬಂದು ಅವರು ಪೂಜೆ ಮಾಡಿದ್ರು. ವಿಜಯ್ ಬಾ ಮೀನಾ. ಮೂರು ಸಲ ಎತ್ತ ಹಾಕೋದು. ಒಂದು ಕಾಲು ಹುಷಾರು. ನನ್ನ ತಮ್ಮ ಆದಮೇಲೆ ನಮ್ಮ ಅಕ್ಕದಿರು ನಾವು ಎಲ್ಲರೂ ಹೋಗಿ ಇಟ್ಕೊಂಡು ಆರೆಲ್ಲಿ ಈ ಥರ ಮಾಡಿದ್ವಿ ಗೈಸ್. ನಮ್ಮ ಅಕ್ಕ ಫುಲ್ ಫೋಟೋ ಪೋಸ್ ಕೊಡ್ತಾ ಇದ್ದಾರೆ. ಕೊನೆಗೆ ನಮ್ಮಪ್ಪ ಬಂದು ಅದನ್ನೆಲ್ಲ ನೀಟಾಗಿ ಸರಿ ಮಾಡಿದ್ರು.
ಪೂಜಾರು ಹಾಲು ತುಪ್ಪ ಮೊಸರು ಎಲ್ಲ ಹಾಕಿ ಅಂತ ಹೇಳಿದ್ರು. ನಮ್ಮಪ್ಪ ಅಮ್ಮ ಇಬ್ಬರು ಹಾಲು ಮೊಸರು ತುಪ್ಪ ಎಲ್ಲನೂ ಹಾಕ್ತಾ ಇದ್ದಾರೆ. ಅದರಲ್ಲಿ ನನ್ನ ತಮ್ಮನ ಪಪ್ಪನು ನಾನು ಅಂತ ಹಾಕ್ತಾ ಇದ್ದಾನೆ. ಕೊನೆಗೆ ನಮ್ಮ ಅಕ್ಕವ್ರು ಹಾಕಿದ್ರು, ಆಮೇಲೆ ನಾವು ಹಾಕಿದ್ವಿ, ನನ್ನ ಮಕ್ಕಳು ಹಾಕಿದ್ರು, ಆಮೇಲೆ ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಹಾಕಿದ್ರು. ಇನ್ನೂ ಇಬ್ಬರು ತಂಗಿದೀರು ಬರಬೇಕಾಗಿತ್ತು ಗೈಸ್. ನಮ್ಮಪ್ಪ ಕರೆದಿತ್ತು, ಆದರೂ ಅವ್ರು ಬರಲಿಲ್ಲ. ಅವ್ರ ಕೆಲಸ ಇದೆ ಅಂತ ಸ್ವಲ್ಪ ಬರಲಿಲ್ಲ. ಒಬ್ಬರು ಬರೋಂಗಿರಲಿಲ್ಲ, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಇವಾಗ ನನ್ನ ತಮ್ಮ ಹಾಲಾಗ್ತಾ ಇದ್ದಾನೆ. ನನ್ನ ತಮ್ಮನ ಪಪ್ಪು ಚಿಕ್ಕವನು ಬಂದ, ಅವನು ಆಗ್ತಾ ಇದ್ದಾನೆ. ಬನ್ನಿ ಆಗ್ತಾ ಬಿಡು ನನ್ನ ಜೊತೆನೆ. ಅವ್ನು ಹಾಕಿ ಲಕ್ಷ ಗುಣ್ಕಲ್ ಮಕ್ಳಿಗೊಂಥರ ಖುಷಿ ಇದೇನೋ ಏನೋ ಆಗ್ತಾ ಇದ್ದಾರೆ ಅಂತ. ಹಂಗೆ ದೊಡ್ಡವನು ಇಟ್ಕೊಂಡು ಅವನು ಆಗ್ತಾ. ಹಾಕು ನೀನು ಸ್ವಲ್ಪ. ಕೊನೆಗೆ ನನ್ನ ತಮ್ಮನ ಹೆಂಡ್ತಿನ ನನ್ನ ತಮ್ಮ ರೇಗಿಸ್ತಾ ಇದ್ದ, ನಿಂಗೆ ಗುದ್ಲಿ ಹಿಡಿಯೋಕ್ಕೆ ಬರುತ್ತೇನೆ ನೋಡೋಣ ಅಗಿಯೇ ಅಂತ. ಅದಕ್ಕೆ ಅವಳು ಯಾಕೆ ಬರಲ್ಲ, ನನಗೆ ಬರುತ್ತೆ ಅಂತ. ಪೂಜೆ ಎಲ್ಲ ಮುಗೀತು ಗೈಸ್. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಬೋರ್ ಪಾಯಿಂಟ್ ಮಾಡಿಸೋರನ್ನ ಕರ್ಕೊಂಬಂತು ನಮ್ಮಪ್ಪ. ಬೋರ್ ಹಾಕಿಸ್ತೀನಿ ಅಂತ ಅವರು ಪಾಯಿಂಟ್ ಮಾಡ್ತಾಯಿದ್ದಾರೆ. ಸೈಡ್ ಪೂರ್ತಿ ನೋಡಿದ್ರು, ಆದರೆ ನಮ್ಮಪ್ಪ ಈಶಾನ್ಯ ಮೂಲೆಯಲ್ಲೇ ಬರಬೇಕು ಬೋರುವೆ, ನೀರು ಇಲ್ಲ ಅಂದರೆ ತೆಗ್ಸಲ್ಲ, ನಾನು ಈಶಾನ್ಯ ಮೂಲೆಯಲ್ಲಿ ಬಂದರೆ ಮಾತ್ರ ತೆಗಿಸ್ತೀನಿ ಅಂತ ನಮ್ಮಪ್ಪ ಓಡಾಡ್ತಾ ಇದ್ದಾರೆ. ಕೊನೆಗೂ ಸದ್ಯ ಅದು ಈಶಾನ್ಯ ಮೂಲೆಯಲ್ಲೇ ಪಾಯಿಂಟ್ ಸಿಕ್ತು. ಅವರು ಆಮೇಲೆ ಪಾಯಿಂಟ್ ಮಾಡಿದ್ರು. ಒಂದು ಪಾಯಿಂಟ್ ಮಾಡೋಕ್ಕೆ ಇಡೀ ಸೈಟ್ ತುಂಬ ಓಡಾಡ್ಬಿಟ್ಟು ಪಾಯಿಂಟ್ ಮಾಡ್ತಾರೆ ಗೈಸ್. ಕೊನೆಗೂ ಅವರು ಈಶಾನ್ಯ ಮೂಲೆಯಲ್ಲೇ ಪಾಯಿಂಟ್ ಮಾಡ್ತಾ ಇದ್ದಾರೆ. ನೋಡಿ, ಕಾಯಿ ಸುಮ್ಮನೆ ಈ ಥರ ಹಿಂಗೆ ಇಟ್ಕೊಂಡ್ರೆ ಅದು ಅದಾಗದೇ ಹಿಂಗೆ ಬರುತ್ತಂತೆ ಗೈಸ್. ಅದೇ ನಾವಂತೂ ಟೆಸ್ಟ್ ಮಾಡಿಲ್ಲ, ಅವ್ರ ಕೈಯಲ್ಲಿ ಬರುತ್ತಂತೆ. ಅವ್ರು ಟೆಸ್ಟ್ ಮಾಡಿಕೊಟ್ರು. ಪೂಜೆ ಮಾಡಿದ ಪಕ್ಕನೇ ಈಶಾನ್ಯ ಮೂಲೆಯಲ್ಲೇ ಪಾಯಿಂಟ್ ಸಿಕ್ತು. ಒಂದು ಸೈಡ್ ಪಾಯಿಂಟ್ ಮಾಡೋಕ್ಕೆ 4 ಮೂಲೆಯಿಂದನೂ ನೋಡಬೇಕಂತೆ. ಅದನ್ನು ಅವರೇ ಪಾಯಿಂಟ್ ಮಾಡೋರೇ ಹೇಳಿದ್ರು. ನಾವು ಸುಮ್ಮನೆ ಕೇಳಿದಾಗ ಯಾವ ಥರ ಪಾಯಿಂಟ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಈ ಥರ ಮಾಡ್ತೀವಿ, 4 ಮೂಲೆಯೂ ನೋಡಿಕೊಂಡು ಎಲ್ಲಿಂದ ನೀರು ಬರುತ್ತೆ ಅಂತ ನೋಡ್ಕೊಂಡು ಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಪಾಯಿಂಟ್ ಮಾಡಿಸಿದ್ವಿ. ಪಾಯಿಂಟ್ ಮಾಡಿಸಾದ್ಮೇಲೆ ಬೋರ್ ಬಂತು, ಬೋರ್ ಲಾರಿ ಬಂದಮೇಲೆ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಪೂಜೆ ಮಾಡಿದ್ರು. ಅದು ನಮ್ಮಪ್ಪ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿಕೊಂಡು ಅವ್ರು ಅಲ್ಲಿಂದ ತೀರ್ಥ ಅಕ್ಷತೆ ಎಲ್ಲ ತಂದಿದ್ದರು. ಅದನ್ನು ತೀರ್ಥ ಅಕ್ಷತೆ ಎಲ್ಲ ಹಾಕಿದ್ರು, ಹಾಕಿ ಪೂಜೆ ಮಾಡಿದ್ರು ಗೈಸ್. ನಾವು ಎಲ್ಲ ಪೂಜೆ ಮಾಡಿದ್ವಿ, ನಮ್ಮ ಅಕ್ಕನೂ ಎಲ್ಲ ಪೂಜೆ ಮಾಡಿದ್ರು. ಬೋರ್ ಕೊರಿತಾ ಇದ್ದಾರೆ ಗೈಸ್. ಕೊರಿಬೇಕಾದ್ರೆ ಸಖತ್ತು ಸೌಂಡು ಬೋರು. ಆಮೇಲೆ ಮಣ್ಣು ಪಕ್ಕದ ಮನೆಯವರೆಲ್ಲರಿಗೂ ಧೂಳಾಗ್ತಾ ಇದೆ ಅಂತ ಸ್ವಲ್ಪ ಇದು ಮಾಡ್ತಿದ್ರು. ನಾವಂದ್ರು ತಾರ್ಪಾಲ ಎಲ್ಲ ಕಟ್ಟಿದ್ವಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ 60 ಅಡಿಗೆ ನೀರು ಬಂತು. ನೀರು ಬರೋವರೆಗೂ ಎಲ್ರಿಗೂ ಅಯ್ಯೋ ಏನು ಬರುತ್ತೋ ಇಲ್ವೋ ಅಂತ ಗಾಬರಿ ಆಗಿತ್ತು. ನೀರು ಬಂದಮೇಲೆ ಎಲ್ಲರೂ ಫುಲ್ ಖುಷಿಯಾಗಿದ್ದರು ಗೈಸ್. ನಿಜವಾಗ್ಲೂ ನೀರು ಬಂದಮೇಲೆ ಎಲ್ಲರೂ ಮುಖದಲ್ಲೂ ಫೇಸಲ್ಲೆಲ್ಲ ಫುಲ್ ಖುಷಿ ಕಾಣಿಸ್ತಾ ಇತ್ತು. ನಮಗೂ ಖುಷಿ ಆಯಿತು, ನಮ್ಮ ಅಪ್ಪ ಅಮ್ಮ ಇಬ್ಬರು ಖುಷಿಯಾದರು. 60 ಅಡಿಗೆ ನೀರು ಬಂತು. ನಮ್ಮಮ್ಮ ನೋಡಿ ಫುಲ್ ಖುಷಿಯಾಗಿ ಬರ್ತಾ ಇದ್ದಾರೆ. ಫುಲ್ ರೋಡಲ್ಲೆಲ್ಲ ನೀರು ಚೆನ್ನಾಗಿ ಬಂದು ಗಂಗೆ ಮಾತೆ ಚೆನ್ನಾಗಿ ನೀರು ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ಮನೆ ಕಟ್ಟೋ ವೀಡಿಯೋಸು ಹಾಕ್ತೀನಿ, ಸಪೋರ್ಟ್ ಮಾಡಿ ಗೈಸ್. ಇಷ್ಟ ಆದವ್ರು ಲೈಕ್ ಮಾಡಿ.